ಇನ್ನು ಹೈಕೋರ್ಟ್ನಲ್ಲಿ ಇವತ್ತು ಡಿ ಗ್ಯಾಂಗ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದಾಗಲೇ ಇವತ್ತು ಎಸ್ಪಿಪಿ ಪ್ರತಿವಾದವನ್ನ ಮಾಡ್ತಾರೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ಇರುತ್ತೆ. ದರ್ಶನ್ ಹಾಗೆ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ನಾಗರಾಜು, ಲಕ್ಷ್ಮಣ್ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ದಾರೆ. ಇದೀಗ ವಾದಕ್ಕೆ ಪ್ರತಿವಾದವಾಗಿ ಎಸ್ಪಿಪಿ ಪ್ರತಿವಾದವನ್ನ ಮಾಡಲಿದ್ದಾರೆ. ಪ್ರಸನ್ನ ಕುಮಾರ್ ಅರ್ಹತೆ ಆಧಾರದಲ್ಲಿ ಜಾಮೀನನ್ನ ನೀಡದಂತೆ ಮನವಿಯನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸರ್ಜರಿ ಕಾರಣಕ್ಕೆ ಮಧ್ಯಂತರ ಬೇಲ್ ಬಗ್ಗೆ ಪ್ರಸ್ತಾಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಕೊಟ್ರೆ ಏನೇನ್ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತರೋರಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ದಾಸನ ಮಧ್ಯಂತರ ಜಾಮೀನು ಬಗ್ಗೆ ಇವತ್ತೇ ತೀರ್ಮಾನವಾಗುತ್ತೆ. ಗಮನಿಸಿದ್ರೆ 2-3 ದಿನಗಳವರೆಗೂ ಕೂಡ ವಾದಗಳು ನಡೆಯಿತು. ದರ್ಶನ್ ಪರವಾದಂತಹ ವಕೀಲರು ವಾದವನ್ನು ಮಂಡಿಸಿದ್ರು. ಸಿ.ವಿ. ನಾಗೇಶ್ ಅವರು, ಜೊತೆಗೆ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಸೆಬಾಸ್ಟಿಯನ್ ಅವರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಅದರ ಜೊತೆಗೆ ಉಳಿದಂತ ಆರೋಪಿಗಳು ನಾಗರಾಜ್, ಲಕ್ಷ್ಮಣ್ ಪರವಾದಂತಹ ವಾದ ಮಂಡಿಸುವಂತ ಕೆಲಸಗಳು ಕೂಡ ಆಗಿದೆ, ವಕೀಲರು ಮಾಡಿದ್ದಾರೆ. ಇವತ್ತು ಎಸ್ಪಿಪಿ ಪ್ರತಿವಾದವನ್ನ ಮಾಡಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ವಾದ ಯಾವ ರೀತಿಯಾಗಿ ನಡೀತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಇವತ್ತೇನಿದ್ರು ಎಸ್ಪಿಪಿ ಅದಕ್ಕೆ ಕೌಂಟರ್ ಅನ್ನ ಕೊಡ್ತಾರೆ. ಇಲ್ಲೆಲ್ಲಾ ಪ್ರಯತ್ನಗಳಾಗ್ತಾ ಇರೋದು ಅರ್ಹತೆಯ ಮೇಲೆ ಜಾಮೀನನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಅನುಕಂಪದ ಆಧಾರದಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ದರ್ಶನ್ ಹೊರಗಡೆ ಇದ್ದಾರೆ. ಇನ್ನು ಅರ್ಹತೆಯ ಆಧಾರದ ಮೇಲೆ ಜಾಮೀನು ಸಿಗ್ಬೇಕನ್ನುವಂತ ಉದ್ದೇಶದಲ್ಲಿದ್ದಾರೆ. ಇವತ್ತಿನ ದಿನಕ್ಕೆ ಏನೇನು ಡೆವಲಪ್ಮೆಂಟ್ಗಳು ನಡೀಬಹುದು, ಏನ್ ಅಪ್ಡೇಟ್ ಸಿಗ್ತಾ ಇದೆ ದಿಲೀಪ್? ಚೈತ್ರ, ದರ್ಶನ್ ಜೈಲಿಗೆ ಹೋಗಿರುವಂತಹ ಪ್ರಕರಣ ಏನಿದೆ, ಇದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಮಧ್ಯಂತರ ಜಾಮೀನನ್ನು ಪಡೆದು ಈಗ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದಂಥ 2 ಅಂಶಗಳಂತಂದರೆ, ದರ್ಶನ್ ಈಗ ಹೊರಗಡೆ ಬಂದಿರುವಂಥದ್ದು ಮಧ್ಯಂತರ ಜಾಮೀನು, ಅದರ ಅನಾರೋಗ್ಯ ಕಾರಣವನ್ನು ನೀಡಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಇನ್ನೊಂದು ಕಡೆ ಅವರ ರೆಗ್ಯುಲರ್ ಜಾಮೀನು ಅಂದರೆ ರೆಗ್ಯುಲರ್ ಜಾಮೀನು ಏನಿದೆ ಇದು ಅರ್ಹತೆ ಆಧಾರದ ಮೇಲೆ ಇದು ಕೂಡ ಇವತ್ತು ವಿಚಾರಣೆಗೆ ಬಂದಿರುವಂಥದ್ದು. ಅಂದರೆ ಈಗ ಆಲ್ರೆಡಿ ರೆಗ್ಯುಲರ್ ಜಾಮೀನು ಅರ್ಜಿ ಸಂಬಂಧ ವಿಚಾರಣೆ ನಡೀತಾ ಇದೆ. ಈ ಸಂಬಂಧ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜು ಮತ್ತು ಇನ್ನಿತರ ಆರೋಪಿಗಳಿದ್ದಾರೆ. ಎಲ್ಲರ ಪರವಾಗಿ ಅವರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಈ ವಂದನೆ ಮಾಡಿ ಮುಗಿಸಿದ್ದು ಈ ವಾದಗಳೇನಿದೆ, ಈ ವಾದಕ್ಕೆಲ್ಲ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಇವತ್ತು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಒಂದು ವಿಚಾರಣೆ ಬರಿದೆ. ಅಂದರೆ ಈ 4 ಜನರ ಆರೋಪಿಗಳ ಪರ ವಾದ ಮಂಡನೆ ಮುಗಿದಿದ್ದು, ಇವತ್ತು ಅವ್ರು ಏನೇನು ಅಬ್ಜೆಕ್ಷನ್ ಅನ್ನ ಹೇಳಿದ್ರು ಮತ್ತು ಯಾವ ರೀತಿಯ ವಾದಗಳನ್ನು ಅವರು ಮಂಡಿಸಿದ್ರು, ಇದೆಲ್ಲಕ್ಕೂ ಸಹ ಇವತ್ತು ಎಸ್ಪಿಪಿ ಒಂದು ಪ್ರತಿವಾದವನ್ನು ಮಂಡಿಸಿ ಇವರಿಗೆ ಜಾಮೀನನ್ನು ನೀಡಬಾರ್ದು ಅಂತ ಹೇಳಿ ಒಂದು ವಾದವನ್ನು ಮಂಡಿಸಲಿದ್ದಾರೆ. ಅಂದ್ರೆ ಒಂದು ಕಡೆ ಅರ್ಹತೆ ಆಧಾರದ ಮೇಲೆ ಜಾಮೀನನ್ನ ನೀಡಬಾರ್ದು ಅಂತ ಇದ್ರೆ, ಮತ್ತೊಂದು ಕಡೆ ಗಮನಿಸಬೇಕಾದ ಅಂಶ ಅಂತಂದ್ರೆ ಇಲ್ಲಿ ಮಧ್ಯಂತರ ಜಾಮೀನನ್ನ ಏನು ಪಡ್ಕೊಂಡಿದ್ರು ದರ್ಶನ್ ರವರು, ಇದ್ರ ಬಗ್ಗೆಯೂ ಸಹ ಇವತ್ತು ಎಸ್ಪಿಪಿ ಪ್ರಸ್ತಾವನೆ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ 5 ವಾರಗಳು ಮುಗಿದಿರುವಂತದ್ದು ಮಧ್ಯಂತರ ಜಾಮೀನನ್ನ ಪಡ್ಕೊಂಡು. ಆದ್ರೆ ಇದುವರೆಗೂ ಸಹ ದರ್ಶನ್ ಆಪರೇಷನ್ಗಾಗಿ ಅಥವಾ ಯಾವ್ದು ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದಕ್ಕಾಗಿ ಏನು ಕಾರಣವನ್ನ ನೀಡಿದ್ರು, ಅದು ಅಂದ್ರೆ ಆಪರೇಷನ್ ಆಗಿಲ್ಲ ಮತ್ತು ಯಾವ ರೀತಿಯಂತ ಅವರು ಚಿಕಿತ್ಸೆಯನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಕೇವಲ ಇನ್ನೊಂದು ವಾರಗಳಷ್ಟೇ ಮಧ್ಯಂತರ ಜಾಮೀನು ಮುಗಿಲಿಕ್ಕೆ ಟೈಮ್ ಇರುವಂತದ್ದು. ಈ ಟೈಮಲ್ಲಿ ರೆಗ್ಯುಲರ್ ಜಾಮೀನಿಗೆ ಕೊಟ್ಟರೆ ಯಾವ ರೀತಿಯಂತಹ ಸಮಸ್ಯೆಗಳಾಗೋದು, ಅದರಲ್ಲೂ ಸಹ ಇನ್ನೂ ಸಹ ಸಾಕ್ಷಿಗಳ ವಿಚಾರಣೆ ಆಗಿಲ್ಲ. ಸೊ ಈ ವೇಳೆ ದರ್ಶನ್ ಈಗ ಹೊರಗಡೆ ಇರೋದು ಅಥವಾ ರೆಗ್ಯುಲರ್ ಜಾಮೀನ್ ಮೇಲೆ ಹೊರಗಡೆ ಬಂದ್ರೆ ಸಾಕ್ಷಿ ನಾಶ ಮೇಲೆ ಪ್ರಭಾವ ಬೀರ್ಬೋದು ಅಂತ ಹೇಳಿ ಪ್ರಮುಖವಾಗಿ ಇವತ್ತು ಎಸ್ಪಿಪಿ ವಾದವನ್ನ ಮಂಡನೆ ಮಾಡೋರಿದ್ದಾರೆ. ಒಟ್ಟಲ್ಲಿ ಇವತ್ತು ಈ ಒಂದು ದರ್ಶನ್ ಮತ್ತು ಇನ್ನಿತರ ಆರೋಪಿಗಳ ಜಾಮೀನು ಭವಿಷ್ಯ ಹೈಕೋರ್ಟ್ ನಲ್ಲಿ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗಾಗಿ.